ನಿನ್ನೆ ಏನು ಮುಂಬೈ ಇಂಡಿಯನ್ಸ್ ಅವರು ಹಳ್ಳ ಹಿಡ್ದಿದ್ದಾರೆ, ಮೂಲೆ ಗುಂಪಾಗಿದ್ದಾರೆ ಅಂತೆಲ್ಲ ಟೀಕೆಗಳು, ಪ್ರಶ್ನೆಗಳು ಸಾವಿರಾರಿದ್ವು. ಅದಕ್ಕೆಲ್ಲ ಉತ್ತರ ಕೊಡ್ತೀವಿ ಅಂತ ಒಂಥರ ಇತಿಹಾಸ ಪುಸ್ತಕಗಳನ್ನ ಮತ್ತೆ ಕೆತ್ಕಕ್ ನೋಡ್ತಾ ಇರೋದು ಮುಂಬೈ ಇಂಡಿಯನ್ಸ್ ಅಂತ ಅನ್ನಿಸ್ತು. ಮಸ್ಟ್ ವಿನ್ ಗೇಮ್ ನಲ್ಲಿ ಒಂದು ಮಾಸ್ಟರ್ ಕ್ಲಾಸ್ ನ ಡ್ರಾಪ್ ಮಾಡಿ ಒಂದು ಬಿಗ್ ವಿನ್ ನ ರಿಜಿಸ್ಟರ್ ಮಾಡಿದ್ದಾರೆ ಮುಂಬೈ ಇಂಡಿಯನ್ಸ್ ಆಸ್ ಯೂಶುವಲ್. ಲಾಸ್ಟ್ ಸೀಸನ್ ಇದೇ ತರ ಮಸ್ಟ್ ವಿನ್ ಗೇಮ್ ಆಗಿತ್ತು ಅಗೇನ್ಸ್ಟ್ ಡೆಲ್ಲಿ ಕ್ಯಾಪಿಟಲ್ಸ್. ಮಿಚೆಲ್ ಸ್ಯಾಂಟ್ನರ್ ಒಂದು ಬ್ಲಾಕ್ ಬಸ್ಟರ್ ಪರ್ಫಾರ್ಮೆನ್ಸ್ ನ ಡ್ರಾಪ್ ಮಾಡಿದ್ರು. ನಿನ್ನೆ ಅದು ತಿಲಕ್ ವರ್ಮಾ ಆಗಿತ್ತು. ವಿಜಯದ ತಿಲಕವನ್ನು ಹಚ್ಬಿಟ್ರು ಮುಂಬೈ ಇಂಡಿಯನ್ಸ್ ನಿನ್ನೆ. ಯಾವ ತರ ಮೊನ್ನೆ 2 ಪಾಯಿಂಟ್ ಗಳಿಸ್ಕೊಂಡು ಮೊದಲನೇ ಒಂದು ವಿಕ್ಟರಿ ನೋಡಿದ್ರು ಕಲ್ಕಟಾ ನೈಟ್ ರೈಡರ್ಸ್, ಅದೇ ತರ ನೆನೆ ಮುಂಬೈ ಇಂಡಿಯನ್ಸ್. ಫಸ್ಟ್ ಮೆಚ್ಚಬೇಕು. ನೆನ್ನೆ ನಾವು ಶೋ ಕ್ಲೋಸ್ ಮಾಡೋ ಟೈಮಲ್ಲಿ ಒಬ್ರು ಬಂದು ಮೆಸೇಜ್ ಹಾಕಿದ್ರು, MI ವಿಲ್ ವಿನ್ ಕಾಂಪ್ರಹೆನ್ಸಿವ್ಲಿ ಅಂತ. ಅದಕ್ಕೆ ಉತ್ತರ ನಾನು ಕೊಟ್ಟೆ, ಕಾಂಪ್ರಹೆನ್ಸಿವ್ ಇಲ್ದೇ ಇರ್ಬೋದು, ಬಟ್ ಎಲ್ಲೋ ಸಾಧ್ಯತೆ ಜಾಸ್ತಿ ಇದೆ ಅನ್ನೋ ತರ. ಅಂದ್ರೆ ಇಷ್ಟು ವರ್ಷಗಳಲ್ಲಿ ಏನ್ ತಂದಿದ್ದಾರೆ IPL ಗೆ ಅನ್ನೋದು ಒಂದ್ ಕಡೆ, ಆದ್ರೂ ಅವ್ರು ಏನ್ ಕೆಪಾಸಿಟಿ ಅವ್ರಿಗಿದೆ ಅನ್ನೋದು ಇನ್ನೊಂದು. ಡೈ ಹಾರ್ಡ್ ಫ್ಯಾನ್ಸ್ ಎಲ್ಲಾ ಫ್ರಾಂಚೈಸ್ಗೂ ಇರ್ತಾರೆ, ಅದೇ ತರ MI ಕೂಡ. ಅಂಡ್ ಆ ಫ್ಯಾನ್ಸ್ ತೋರಿಸಿದಂತ ಒಂದ್ ತಾಳ್ಮೆ, ಆ ಟೀಮ್ ಅನ್ನು ಬ್ಯಾಕ್ ಮಾಡಿದಂತ ಮ್ಯಾನೇಜ್ಮೆಂಟ್ ಆಗ್ಲಿ, ಸಪೋರ್ಟ್ ಸ್ಟಾಫ್ ಆಗ್ಲಿ, ಪ್ಲೇಯರ್ ಸೆಲ್ಫ್ ಬಿಲೀಫ್ ಆಗ್ಲಿ ನಿನ್ನೆ ಕಂಡು ಬಂತು. ಇಂತ ಒಂದು ಆಲ್ರೌಂಡ್ ಪರ್ಫಾರ್ಮೆನ್ಸ್. 4 ಮ್ಯಾಚ್ ಅಲ್ಲಿ ಪ್ರೀವಿಯಸ್ 4 ಎನ್ಕೌಂಟರ್ಸ್ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಆಡಿದಾಗ ಮುಂಬೈ ಇಂಡಿಯನ್ಸ್ ಯಾವುದೇ ಮ್ಯಾಚ್ ಗೆದ್ದಿರ್ಲಿಲ್ಲ. ಆ ಹಿಸ್ಟ್ರಿನ ರೀರೈಟ್ ಮಾಡ್ಬೇಕು ಅಂದಾಗ ಯಾವ ತರ ಒಂದು ಪರ್ಫಾರ್ಮೆನ್ಸ್. 100 ರನ್ ಅಲ್ಲಿ ಒಂದು ಜಯ ಅಂದ್ರೆ ಅದು ಡಿಫೆಂಡ್ ಮಾಡ್ತಾರೆ ಟಾರ್ಗೆಟ್ ನ. ಇದು ಒಂದು ಟೀಮ್ ನ ಕ್ಯಾರೆಕ್ಟರ್ ತೋರ್ಸೋದು. ಎರಡನೇದ್ ಏನಕ್ಕೆ ಇವ್ರನ್ನ 5 ಸಲ ಚಾಂಪಿಯನ್ ಅಂತ ಕರೆಯೋದು ಅನ್ನೋದಕ್ ನಿನ್ನೆ ಒಂದು ಸಣ್ಣ ಜಲಕ್ ಅಷ್ಟೇ.